Namaste, my dear students. Welcome to Constitution of India class. Dear students, in last class, we discussed about the President of India, qualification, election, duration, and impeachment, and also salary and allowance. In today's class, I am going to start powers and functions of the president. In today's class, I am going to start powers and functions of the president. ಪ್ರಿಯ ವಿದ್ಯಾರ್ಥಿಗಳೇ, ಭಾರತ ಸಂವಿಧಾನ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ವಿದ್ಯಾರ್ಥಿಗಳೇ, ಕಳೆದ ಒಂದು ತರಗತಿಯಲ್ಲಿ ನಾವು ರಾಷ್ಟ್ರಾಧ್ಯಕ್ಷರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಿ. ರಾಷ್ಟ್ರಾಧ್ಯಕ್ಷರ ಒಂದು ಅರ್ಹತೆ ಏನು, ಜೊತೆಗೆ ರಾಷ್ಟ್ರಾಧ್ಯಕ್ಷರ ಚುನಾವಣೆ ಯಾವ ರೀತಿ ನಡೆಯುತ್ತೆ, ಮತ್ತು ಅವರ ಅಧಿಕಾರಾವಧಿ ಹಾಗೂ ಅವರನ್ನು ಯಾವ ರೀತಿ ಪದಚ್ಯುತಿಗೊಳಿಸ್ಬೋದು, ಮತ್ತು ಅವ್ರಿಗೆ ಸಿಗ್ತಕ್ಕಂಥ ವೇತನ ಮತ್ತು ಭತ್ಯೆ ಇತರೆ ಸೌಲಭ್ಯಗಳ ಬಗ್ಗೆ ನಾವು ಕಳೆದ ಒಂದು ತರಗತಿಯಲ್ಲಿ ತಿಳಿದುಕೊಂಡಿದ್ವಿ. ಮುಂದುವರಿದು ಇವತ್ತಿನ ತರಗತಿಯಲ್ಲಿ ರಾಷ್ಟ್ರಾಧ್ಯಕ್ಷರ ಅಧಿಕಾರ ಮತ್ತು ಕಾರ್ಯಗಳು, ರಾಷ್ಟ್ರಾಧ್ಯಕ್ಷರ ಅಧಿಕಾರ ಮತ್ತು ಕಾರ್ಯಗಳು. ಸಂವಿಧಾನದ 53ನೇ ವಿಧಿಯ ಪ್ರಕಾರ ಕೇಂದ್ರ ಸರ್ಕಾರದ ಸಮಸ್ತ ಕಾರ್ಯನಿರ್ವಾಹಕ ಅಧಿಕಾರಗಳು ರಾಷ್ಟ್ರಾಧ್ಯಕ್ಷರಿಗೆ ಸೇರಿರ್ತಕ್ಕಂಥದ್ದು. ಆದರೆ 74ನೇ ವಿಧಿಯ ಪ್ರಕಾರ ಅವರು ಮಂತ್ರಿಮಂಡಲದ ಸಲಹೆ ಮೇರೆಗೆ ತಮ್ಮ ಕಾರ್ಯಗಳನ್ನು ನಿರ್ವಹಿಸಬೇಕಾಗುತ್ತದೆ. ಆದ್ದರಿಂದ ಎಲ್ಲ ಒಂದು ರಾಷ್ಟ್ರಾಧ್ಯಕ್ಷರನ್ನು ನಾಮಮಾತ್ರ ಕಾರ್ಯಾಂಗವೆಂತಲೂ ಪ್ರಧಾನಮಂತ್ರಿಯ ನೇತೃತ್ವದ ಮಂತ್ರಿಮಂಡಲವನ್ನು ನೈಜ ಕಾರ್ಯಾಂಗವೆಂತಲೂ ಕರೆಯಲಾಗುತ್ತದೆ. ಈ ಮಾತನ್ನು ಗಮನದಲ್ಲಿಟ್ಟುಕೊಂಡು ರಾಷ್ಟ್ರಾಧ್ಯಕ್ಷರನ್ನು ರಬ್ಬರ್ ಸ್ಟಾಂಪ್ಗೆ ಹೋಲಿಸಲಾಗಿದೆ. ಈ ಹೋಲಿಕೆ ಕೆಲವು ಸಂದರ್ಭಗಳಲ್ಲಿ ಅಪ್ರಸ್ತುತ ಎನಿಸುತ್ತದೆ. ರಾಷ್ಟ್ರಾಧ್ಯಕ್ಷರ ಸ್ಥಾನಮಾನವನ್ನು ಗ್ರೇಟ್ ಬ್ರಿಟನ್ನಿನ ರಾಜ ಅಥವಾ ರಾಣಿಯ ಸ್ಥಾನಮಾನಕ್ಕೆ ಹೋಲಿಸಬಹುದು. ಅಧ್ಯಯನದ ಅನುಕೂಲತೆಯ ದೃಷ್ಟಿಯಿಂದ ರಾಷ್ಟ್ರಾಧ್ಯಕ್ಷರ ಅಧಿಕಾರ ಮತ್ತು ಕಾರ್ಯಗಳನ್ನು ಈ ಒಂದು ರೀತಿಯಾಗಿ ನಾವು ವರ್ಗೀಕರಿಸಬಹುದು. ಮೊದಲನೆಯದಾಗಿ ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳು. ಎರಡನೆಯದು ಕಾರ್ಯಾಂಗೀಯ ಅಧಿಕಾರ ಮತ್ತು ಕಾರ್ಯಗಳು. ಮೂರನೆಯದು ಮಿಲಿಟರಿ ಅಥವಾ ಸೈನಿಕ ಅಧಿಕಾರ ಮತ್ತು ಕಾರ್ಯಗಳು. ನಾಲ್ಕನೆಯದು ರಾಜತಾಂತ್ರಿಕ ಅಧಿಕಾರ ಮತ್ತು ಕಾರ್ಯಗಳು. ಐದನೆಯದು ನ್ಯಾಯಿಕ ಅಧಿಕಾರ ಮತ್ತು ಕಾರ್ಯಗಳು. ಆರನೆಯದು ಹಣಕಾಸು ಅಧಿಕಾರ ಮತ್ತು ಕಾರ್ಯಗಳು. 7 ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ಅಧಿಕಾರಗಳು. 8ನೇದು ವಿವೇಚನಾ ಅಧಿಕಾರಗಳು. ಈ ರೀತಿಯಾಗಿ ಮತ್ತೊಂದನ್ನು ನಾವು ಸೇರಿಸ್ಕೋಬೋದು, ಆಡಳಿತಾತ್ಮಕ ಮತ್ತು ಅಧಿಕಾರ ಮತ್ತು ಕಾರ್ಯಗಳನ್ನು ಸಹ ಇಲ್ಲಿ ನಾವು ಸೇರಿಸ್ಕೋಬೋದು ಬೇಕಾದರೆ. ಈ ರೀತಿಯಾಗಿ ರಾಷ್ಟ್ರಾಧ್ಯಕ್ಷರ ಅಧಿಕಾರ ಮತ್ತು ಕಾರ್ಯಗಳನ್ನು ನಾವು ನೋಡಬಹುದು. ಇಲ್ಲಿ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದಿ ಪ್ರೆಸಿಡೆಂಟ್. ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದಿ ಪ್ರೆಸಿಡೆಂಟ್. ಫಸ್ಟ್ ಒನ್, ಎಕ್ಸಿಕ್ಯೂಟಿವ್ ಪವರ್ಸ್, ಲೆಗಿಸ್ಲೇಟಿವ್ ಪವರ್ಸ್, financial powers, judicial powers, diplomatic powers,
military powers, emergency powers. Constitutionally, President enjoy many powers, but in actual practice, he does not exercise them. The Constitution provides for a Council of Ministers to head a advise the President may be listed as follows. First one, executive powers. ಸೊ ನಾವು ಮುಖ್ಯವಾಗಿ ರಾಷ್ಟ್ರಾಧ್ಯಕ್ಷರ ಅಧಿಕಾರ ಮತ್ತು ಕಾರ್ಯಗಳಲ್ಲಿ ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳನ್ನು ನೋಡ್ತಾ ಹೋಗೋಣ. ಮತ್ತು ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳನ್ನು ನೋಡೋದಕ್ಕೆ ಮುಂಚೆ ಕಾರ್ಯಾಂಗೀಯ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ರಾಷ್ಟ್ರಾಧ್ಯಕ್ಷರ ಕಾರ್ಯಾಂಗೀಯ ಅಧಿಕಾರ ಮತ್ತು ಕಾರ್ಯಗಳನ್ನು ನಾವು ಈ ರೀತಿಯಾಗಿ ತಿಳ್ಕೋಬಹುದು. ಭಾರತ ಸರ್ಕಾರವು ಎಲ್ಲ ಒಪ್ಪಂದ ಹಾಗೂ ವ್ಯವಹಾರಗಳನ್ನು ರಾಷ್ಟ್ರಾಧ್ಯಕ್ಷರ ಹೆಸರಿನಲ್ಲಿ ನಡೆಸುತ್ತದೆ. ರಾಷ್ಟ್ರಾಧ್ಯಕ್ಷರು ಪ್ರಧಾನಮಂತ್ರಿಗಳನ್ನು ನೇಮಿಸುತ್ತಾರೆ. 71(a) 1ನೇ ವಿಧಿಯ ಪ್ರಕಾರ ರಾಷ್ಟ್ರಾಧ್ಯಕ್ಷರು ಪ್ರಧಾನಮಂತ್ರಿಯ ಸಲಹೆಯ ಮೇರೆಗೆ ಇತರ ಮಂತ್ರಿಗಳನ್ನು ನೇಮಿಸುತ್ತಾರೆ. 75(1ನೇ ವಿಧಿ ಪ್ರಕಾರ ರಾಷ್ಟ್ರಾಧ್ಯಕ್ಷರು ಸಚಿವ ಸಂಪುಟದ ಸಲಹೆಯ ಮೇರೆಗೆ ಮುಖ್ಯ ಚುನಾವಣಾ ಆಯುಕ್ತರು ಹಾಗೂ ಪ್ರಧಾನ ಮಂತ್ರಿಯ ಸಲಹೆ ಮೇರೆಗೆ ಇತರೆ ಮಂತ್ರಿಗಳನ್ನು ನೇಮಿಸುತ್ತಾರೆ. ಹಾಗೂ ಚುನಾವಣಾ ಆಯೋಗದ ಇತರೆ ಆಯುಕ್ತರನ್ನು ವಿಚಕ್ಷಣಾ ಆಯೋಗದ ಮುಖ್ಯಸ್ಥರು, ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಇವರನ್ನು ನೇಮಿಸುತ್ತಾರೆ. ರಾಷ್ಟ್ರಾಧ್ಯಕ್ಷರು ಸಚಿವ ಸಂಪುಟದ ಸಲಹೆಯ ಮೇರೆಗೆ ಕೇಂದ್ರ ಲೋಕಸೇವಾ ಆಯೋಗ, ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗ, ರಾಷ್ಟ್ರೀಯ ಪರಿಶಿಷ್ಟ ಪಂಗಡಗಳ ಆಯೋಗ, ರಾಷ್ಟ್ರೀಯ ಮಹಿಳಾ ಆಯೋಗ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ರಾಷ್ಟ್ರೀಯ ಹಣಕಾಸು ಆಯೋಗ ಹಾಗೂ ಇತರೆ ಆಯೋಗಗಳ ಅಧ್ಯಕ್ಷರು ಮತ್ತು ಸದಸ್ಯರನ್ನು ನೇಮಿಸುತ್ತಾರೆ. ರಾಷ್ಟ್ರಾಧ್ಯಕ್ಷರು ರಾಜ್ಯಗಳ ರಾಜ್ಯಪಾಲರು, ಅಂತರರಾಜ್ಯ ಮಂಡಳಿಯ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಸಚಿವ ಸಂಪುಟದ ಸಲಹೆ ಮೇರೆಗೆ ನೇಮಿಸುತ್ತಾರೆ. ಹಾಗೂ ರಾಷ್ಟ್ರಾಧ್ಯಕ್ಷರು ಮಂತ್ರಿಗಳನ್ನು, ರಾಜ್ಯಪಾಲರನ್ನು ಹಾಗೂ ಅಟಾರ್ನಿ ಜನರಲ್ ರವರನ್ನು ಅಧಿಕಾರದಿಂದ ವಜಾ ಮಾಡಬಹುದು. ಸೊ ಇದು ಕಾರ್ಯಾಂಗೀಯ ಅಧಿಕಾರ ಮತ್ತು ಕಾರ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಾಹಿತಿ. ಅಕಾರ್ಡಿಂಗ್ ಟು ಆರ್ಟಿಕಲ್ 53 of Indian Constitution, the supreme executive powers of the Union government is vested with the President, who can exercise it directly through his subordinates. The executive powers of the President are as follows. ಸೊ ಹೀಗೆ ಈ ಒಂದು ಕಾರ್ಯಾಂಗೀಯ ಅಧಿಕಾರ ಮತ್ತು ಕಾರ್ಯಗಳು ತಮ್ಮದೇ ಆದಂಥ ಕೆಲವೊಂದು ನೀತಿ ನಿಯಮಗಳನ್ನು ಒಳಗೊಂಡಿದೆ ಅಂತಕ್ಕಂಥದ್ದು. ಇನ್ನು ಎರಡನೆಯದು ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳು, ಲೆಗಿಸ್ಲೇಟಿವ್ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್. ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳು. ರಾಷ್ಟ್ರಾಧ್ಯಕ್ಷರು ಕೆಲವೊಂದು ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳನ್ನು ಹೊಂದಿದ್ದಾರೆ. ಸಂವಿಧಾನದ 85ನೇ ವಿಧಿಯ ಪ್ರಕಾರ ರಾಷ್ಟ್ರಾಧ್ಯಕ್ಷರು ಸಂಸತ್ತಿನ ಅಧಿವೇಶನಗಳನ್ನು ಕರೆಯುವ, ಮುಂದೂಡುವ ಹಾಗೂ ಪ್ರಧಾನಮಂತ್ರಿಗಳ ಸಲಹೆಯ ಮೇರೆಗೆ
ಅವಧಿಗೆ ಮುನ್ನ ಲೋಕಸಭೆಯನ್ನು ವಿಸರ್ಜಿಸುವ ಅಧಿಕಾರ ಹೊಂದಿದ್ದಾರೆ. ಉದಾಹರಣೆಗೆ 2004 ಫೆಬ್ರವರಿ ತಿಂಗಳಲ್ಲಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಸಲಹೆಯ ಮೇರೆಗೆ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ ರವರು 13ನೇ ಲೋಕಸಭೆಯನ್ನು ಅವಧಿಗೆ ಮುನ್ನವೇ ವಿಸರ್ಜಿಸಿದ್ದನ್ನು ನಾವಿಲ್ಲಿ ಸ್ಮರಿಸಬಹುದು. ಇನ್ನು ರಾಷ್ಟ್ರಾಧ್ಯಕ್ಷರು ಉಭಯ ಸದನಗಳ ಜಂಟಿ ಸಭೆಯನ್ನು ಕರೆಯುವ ಅಧಿಕಾರ ಹೊಂದಿದ್ದಾರೆ. 108ನೇ ವಿಧಿಯ ಅನ್ವಯ ಲೋಕಸಭೆ ಮತ್ತು ರಾಜ್ಯಸಭೆಗಳ ನಡುವೆ ಒಂದು ಸಾಮಾನ್ಯ ಮಸೂದೆಗೆ ಸಂಬಂಧಿಸಿದಂತೆ ಉಂಟಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯವನ್ನು ಇತ್ಯರ್ಥಪಡಿಸಲು ಜಂಟಿ ಸಭೆಯನ್ನು ಕರೆಯಲಾಗುತ್ತದೆ. ರಾಷ್ಟ್ರಾಧ್ಯಕ್ಷರು ಕಲೆ, ವಿಜ್ಞಾನ, ಸಾಹಿತ್ಯ, ಸಮಾಜ ಸೇವೆ ಈ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ 12 ಮಂದಿಯನ್ನು ರಾಜ್ಯಸಭಾ ಸದಸ್ಯರಾಗಿ ನಾಮಕರಣ ಮಾಡುವ ಅಧಿಕಾರ ಹೊಂದಿದ್ದಾರೆ. ಸಂವಿಧಾನದ 80ನೇ ವಿಧಿಯ ಅನ್ವಯ ಉದಾಹರಣೆಗೆ ರಾಷ್ಟ್ರಾಧ್ಯಕ್ಷರು ರಂಗಭೂಮಿ ಕಲಾವಿದೆ B. ಜಯಶ್ರೀ ಅವರನ್ನು ರಾಜ್ಯಸಭಾ ಸದಸ್ಯರನ್ನಾಗಿ ನಾಮಕರಣ ಮಾಡಿರುವುದನ್ನು ಸ್ಮರಿಸಬಹುದು. ಕ್ರಿಕೆಟ್ ಪಟು ಸಚಿನ್ ತೆಂಡೂಲ್ಕರ್ ಅವರನ್ನು ರಾಜ್ಯಸಭಾ ಸದಸ್ಯರನ್ನಾಗಿ ನಾಮಕರಣ ಮಾಡಲಾಗಿರ್ತಕ್ಕಂಥದ್ದನ್ನು ನಾವು ಸ್ಮರಿಸಬಹುದು. ಇನ್ನು ರಾಷ್ಟ್ರಾಧ್ಯಕ್ಷರು ಆಂಗ್ಲೋ ಇಂಡಿಯನ್ ಸಮುದಾಯದಿಂದ 2 ವ್ಯಕ್ತಿಗಳನ್ನು ಲೋಕಸಭಾ ಸದಸ್ಯರನ್ನಾಗಿ ನಾಮಕರಣ ಮಾಡಬಹುದು. 331ನೇ ವಿಧಿಯ ಅನ್ವಯ ರಾಷ್ಟ್ರಾಧ್ಯಕ್ಷರು ಪ್ರತಿ ಸಾರ್ವತ್ರಿಕ ಚುನಾವಣೆಯ ನಂತರ ಹೊಸದಾಗಿ ಆಯ್ಕೆಯಾದ ಹಾಗೂ ಪ್ರತಿ ವರ್ಷದ ಪ್ರಥಮ ಅಧಿವೇಶನದಲ್ಲಿ ಉಭಯ ಸದನಗಳ ಸದಸ್ಯರನ್ನು ಉದ್ದೇಶಿಸಿ ಮಾತನಾಡುತ್ತಾರೆ. 85ನೇ ವಿಧಿಯ ಅನ್ವಯ ರಾಷ್ಟ್ರಾಧ್ಯಕ್ಷರು ಸಂಸತ್ತಿಗೆ ಸಂದೇಶಗಳನ್ನು ಕಳುಹಿಸಬಹುದು. 86ನೇ ವಿಧಿಯ ಅನ್ವಯ ಹೊಸ ರಾಜ್ಯ ರಚನೆ, ರಾಜ್ಯಗಳ ಗಡಿ ಬದಲಾವಣೆಗೆ ಸಂಬಂಧಿಸಿದ ಮಸೂದೆಗಳು ಹಾಗೂ ಹಣಕಾಸು ಮಸೂದೆಗಳನ್ನು ರಾಷ್ಟ್ರಾಧ್ಯಕ್ಷರ ಪೂರ್ವಾನುಮತಿ ಇಲ್ಲದೆ ಸಂಸತ್ತಿನಲ್ಲಿ ಮಂಡಿಸುವಂತಿಲ್ಲ. ಸಂಸತ್ತು ಅಧಿವೇಶನದಲ್ಲಿ ಇಲ್ಲದಿರುವ ಸಂದರ್ಭದಲ್ಲಿ ರಾಷ್ಟ್ರಾಧ್ಯಕ್ಷರು ಸುಗ್ರೀವಾಜ್ಞೆ ಅಥವಾ ಅಧ್ಯಾದೇಶವನ್ನು ಹೊರಡಿಸಬಹುದು. 123ನೇ ವಿಧಿಯ ಅನ್ವಯ ಈ ಸುಗ್ರೀವಾಜ್ಞೆಗಳು ಸಂಸತ್ತಿನ ಶಾಸನಗಳಷ್ಟೇ ಅಧಿಕಾರವನ್ನು ಹೊಂದಿರುತ್ತವೆ. ಆದರೆ ಸಭೆ ಸೇರಿದ 6 ವಾರಗಳ ಒಳಗೆ ಸಂಸತ್ತಿನ ಅನುಮೋದನೆಯನ್ನು ಪಡೆಯದೇ ಇದ್ದರೆ ಸುಗ್ರೀವಾಜ್ಞೆಗಳು ಕಾನೂನಿನ ಸ್ಥಾನವನ್ನು ಕಳೆದುಕೊಳ್ಳುತ್ತವೆ. ಯಾವುದೇ ಒಂದು ಮಸೂದೆಯು ರಾಷ್ಟ್ರಾಧ್ಯಕ್ಷರ ಸಹಿ ಇಲ್ಲದೆ ಕಾಯ್ದೆಯಾಗಲು ಸಾಧ್ಯವಿಲ್ಲ. ಸಂಸತ್ತಿನಿಂದ ಅನುಮೋದಿಸಲ್ಪಟ್ಟ ಮಸೂದೆಗೆ ರಾಷ್ಟ್ರಾಧ್ಯಕ್ಷರು ಒಪ್ಪಿಗೆ ನೀಡಬಹುದು. ಅಲ್ಲದೆ ಅಂತಹ ಮಸೂದೆಯನ್ನು ಅವರು ತಿರಸ್ಕರಿಸಬಹುದು ಅಥವಾ ಮರುಪರಿಶೀಲನೆಗಾಗಿ ಸಂಸತ್ತಿಗೆ ಹಿಂದಿರುಗಿಸಬಹುದು. ಇದನ್ನು ವಿಟೋ ಅಧಿಕಾರವೆಂದು ಕರೆಯಲಾಗುತ್ತದೆ. ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ದಿ ಪ್ರೆಸಿಡೆಂಟ್ ಈಸ್ ಆನ್ integral part of the parliament. Though he is not a member of the parliament, he enjoys a number of legislative powers. Summoning the parliament and dissolving the Lok Sabha, the president has the power to summon the parliament twice in a year and dissolve the Lok Sabha if necessary. At the commencement of the first session of the parliament and the first session of the new government, the president delivers an inaugural address prepared by the prime minister and council of ministers on the policies and programs of the government. The president may send message to both the houses of the parliament regarding any bill pending in houses and on administrative matters. When the parliament is not in session, the president is empowered issues ordinance
The President ordinance as the same force as an act of parliament. ಹಣಕಾಸಿನ ಅಧಿಕಾರ ಮತ್ತು ಕಾರ್ಯಗಳು. ಫೈನಾನ್ಸಿಯಲ್ ಪವರ್ಸ್ ಅಂಡ್ ಫಂಕ್ಷನ್ಸ್. ರಾಷ್ಟ್ರಾಧ್ಯಕ್ಷರ ಹಣಕಾಸಿನ ಅಧಿಕಾರ ಮತ್ತು ಕಾರ್ಯಗಳನ್ನು ನಾವು ಈ ರೀತಿಯಾಗಿ ನೋಡಬಹುದು. ಮುಂಗಡ ಪತ್ರವನ್ನು ಸಂಸತ್ತಿನ ಅನುಮೋದನೆಗಾಗಿ ಮಂಡಿಸುವಂತೆ ನೋಡಿಕೊಳ್ಳುವುದು ರಾಷ್ಟ್ರಾಧ್ಯಕ್ಷರ ಜವಾಬ್ದಾರಿಯಾಗಿದೆ. ರಾಷ್ಟ್ರಾಧ್ಯಕ್ಷರ ಪೂರ್ವಾನುಮತಿ ಇಲ್ಲದೆ ಹಣಕಾಸು ಮಸೂದೆಗಳನ್ನು ಸಂಸತ್ತಿನಲ್ಲಿ ಮಂಡಿಸುವಂತಿಲ್ಲ. ರಾಷ್ಟ್ರಾಧ್ಯಕ್ಷರು 5 ವರ್ಷಗಳಿಗೊಮ್ಮೆ ಹಣಕಾಸು ಆಯೋಗವನ್ನು ನೇಮಿಸುತ್ತಾರೆ. ತುರ್ತು ನಿಧಿಯು ರಾಷ್ಟ್ರಾಧ್ಯಕ್ಷರ ವಶದಲ್ಲಿರುತ್ತದೆ. ಬರ, ಪ್ರವಾಹ, ಭೂಕಂಪ ಮುಂತಾದ ಆಕಸ್ಮಿಕ ಘಟನೆಗಳನ್ನು ಸಮರ್ಥವಾಗಿ ನಿಭಾಯಿಸಲು ರಾಷ್ಟ್ರಾಧ್ಯಕ್ಷರು ತುರ್ತು ನಿಧಿಯಿಂದ ಹಣವನ್ನು ಬಿಡುಗಡೆ ಮಾಡಬಹುದು. ಸಂಚಿತ ನಿಧಿಯು ರಾಷ್ಟ್ರಾಧ್ಯಕ್ಷರ ವಶದಲ್ಲಿರುತ್ತದೆ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಹಾಗೂ ಸದಸ್ಯರಿಗೆ ವೇತನ ಮತ್ತು ಇತರೆ ಸೌಲಭ್ಯಗಳನ್ನು ಸಂಚಿತ ನಿಧಿಯಿಂದ ನೀಡಲಾಗುತ್ತದೆ. ರಾಷ್ಟ್ರೀಯ ಹಣಕಾಸು ನೀತಿಗೆ ಸಂಬಂಧಿಸಿದ ಸಲಹೆಗಳನ್ನು ರಾಷ್ಟ್ರಾಧ್ಯಕ್ಷರು ಹಣಕಾಸು ಆಯೋಗದಿಂದ ಪಡೆಯಬಹುದು. ಹಣಕಾಸು ಮಸೂದೆ ರಾಷ್ಟ್ರಾಧ್ಯಕ್ಷರ ಒಪ್ಪಿಗೆ ಇಲ್ಲದೆ ಕಾಯ್ದೆಯಾಗಲಾರದು. ಹಣಕಾಸು ಮಸೂದೆಗೆ ಒಪ್ಪಿಗೆ ನೀಡುವ ಅಥವಾ ತಿರಸ್ಕರಿಸುವ ಅಧಿಕಾರ ರಾಷ್ಟ್ರಾಧ್ಯಕ್ಷರಿಗೆ ಇದೆ. ಫೈನಾನ್ಸಿಯಲ್ ಪವರ್ಸ್. ನೋ ಮೆನಿ ಬಿಲ್ ಕ್ಯಾನ್ ಬಿ introduced in the Lok Sabha without the prior recommendation of the President. President also appoints a finance commission to make recommendation regarding the distribution of revenue between the union and states. The contingency fund of India is at the disposal of the President. He can make advances from it to meet the unforeseen expenditure. ಇನ್ನು ಮುಂದಿನದು ಜುಡಿಷಿಯಲ್ ಪವರ್. ನ್ಯಾಯಿಕ ಅಧಿಕಾರ ಮತ್ತು ಕಾರ್ಯಗಳು. ರಾಷ್ಟ್ರಾಧ್ಯಕ್ಷರ ನ್ಯಾಯಿಕ ಅಧಿಕಾರ ಮತ್ತು ಕಾರ್ಯಗಳನ್ನು ಈ ರೀತಿಯಾಗಿ ನಾವು ನೋಡಬಹುದು. ರಾಷ್ಟ್ರಾಧ್ಯಕ್ಷರು ಸರ್ವೋಚ್ಚ ನ್ಯಾಯಾಲಯ ಮತ್ತು ಸೇನಾ ನ್ಯಾಯಾಲಯಗಳು ಒಬ್ಬ ಅಪರಾಧಿಗೆ ನೀಡಿದ ಶಿಕ್ಷೆಯನ್ನು ಕ್ಷಮಿಸುವ, ಕಡಿಮೆ ಮಾಡುವ ಮತ್ತು ಬದಲಿಸುವ ಅಧಿಕಾರವನ್ನು ಹೊಂದಿದ್ದಾರೆ. ರಾಷ್ಟ್ರಾಧ್ಯಕ್ಷರು ಮರಣದಂಡನೆಯನ್ನು ರದ್ದುಪಡಿಸುವ ಅಧಿಕಾರ ಹೊಂದಿದ್ದಾರೆ. 72ನೇ ವಿಧಿಯ ಅನ್ವಯ. ಭಾರತದಲ್ಲಿ ಮರಣದಂಡನೆಯನ್ನು ರದ್ದುಪಡಿಸುವ ಅಧಿಕಾರವನ್ನು ರಾಷ್ಟ್ರಾಧ್ಯಕ್ಷರಿಗೆ ಮಾತ್ರ ನೀಡಲಾಗಿರ್ತಕ್ಕಂಥದ್ದು. ರಾಷ್ಟ್ರಾಧ್ಯಕ್ಷರು ಸಚಿವ ಸಂಪುಟದ ಸಲಹೆಯ ಮೇರೆಗೆ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳ ನ್ಯಾಯಮೂರ್ತಿಗಳನ್ನು ನೇಮಿಸುತ್ತಾರೆ. ರಾಷ್ಟ್ರಾಧ್ಯಕ್ಷರು ಸಚಿವ ಸಂಪುಟದ ಸಲಹೆಯ ಮೇರೆಗೆ ಸರ್ಕಾರದ ಕಾನೂನು ಸಲಹೆಗಾರರಾದ ಅಟಾರ್ನಿ ಜನರಲ್ರನ್ನು ನೇಮಿಸುತ್ತಾರೆ. 76ನೇ ವಿಧಿಯ ಅನ್ವಯ. ರಾಷ್ಟ್ರಾಧ್ಯಕ್ಷರು ಕಾನೂನಿಗೆ ಸಂಬಂಧಿಸಿದ ಹಾಗೂ ಸಾರ್ವಜನಿಕ ಮಹತ್ವ ಪಡೆದ ವಿಷಯಗಳ ಬಗೆಗೆ ಸರ್ವೋಚ್ಚ ನ್ಯಾಯಾಲಯದ ಒಂದು ಸಲಹೆಯನ್ನು ಕೇಳಬಹುದು. 143ನೇ ವಿಧಿಯ ಅನ್ವಯ. ರಾಷ್ಟ್ರಾಧ್ಯಕ್ಷರು ಈ ಸಲಹೆಗೆ ಬದ್ಧರಾಗಿರಬೇಕೆಂಬ ನಿಯಮವಿಲ್ಲ. ರಾಷ್ಟ್ರಾಧ್ಯಕ್ಷರು ಕೇಂದ್ರ ಮತ್ತು ರಾಜ್ಯಗಳ ನಡುವಣ ವಿವಾದಗಳು ಹಾಗೂ ಅಂತಾರಾಜ್ಯ ವಿವಾದಗಳನ್ನು ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಪ್ಪಿಸಬಹುದು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ವೋಚ್ಚ ನ್ಯಾಯಾಲಯದ ಅಭಿಪ್ರಾಯವನ್ನು ಕೇಳಬಹುದು. ಜುಡಿಷಿಯಲ್ ಪವರ್ಸ್. ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ exercises some judicial power also. They include to grant pardon and reduce the punishment, to appoint the Chief Justice and other judges of the Supreme Court and also High Courts. The President is not answerable to any court of law for the
exercises of functions of his office. No criminal proceedings can be initiated against the president during the term of office. ಇನ್ನು ರಾಜತಾಂತ್ರಿಕ ಅಧಿಕಾರ ಮತ್ತು ಕಾರ್ಯಗಳು, ಡಿಪ್ಲೊಮ್ಯಾಟಿಕ್ ಪವರ್ಸ್ ಅಂಡ್ ಫಂಕ್ಷನ್ಸ್. ರಾಷ್ಟ್ರಾಧ್ಯಕ್ಷರ ರಾಜತಾಂತ್ರಿಕ ಅಧಿಕಾರ ಮತ್ತು ಕಾರ್ಯಗಳನ್ನು ನಾವು ಈ ರೀತಿಯಾಗಿ ನೋಡಬಹುದು. ರಾಷ್ಟ್ರಾಧ್ಯಕ್ಷರು ವಿದೇಶಾಂಗ ವ್ಯವಹಾರಗಳಲ್ಲಿ ರಾಷ್ಟ್ರವನ್ನು ಪ್ರತಿನಿಧಿಸುತ್ತಾರೆ. ರಾಷ್ಟ್ರಾಧ್ಯಕ್ಷರು ಭಾರತದ ರಾಯಭಾರಿಗಳನ್ನು ಇತರೆ ರಾಷ್ಟ್ರಗಳಿಗೆ ನೇಮಿಸುತ್ತಾರೆ ಹಾಗೂ ಇತರೆ ರಾಷ್ಟ್ರದ ರಾಯಭಾರಿಗಳನ್ನು ಭಾರತಕ್ಕೆ ಬರಮಾಡಿಕೊಳ್ಳುತ್ತಾರೆ. ರಾಷ್ಟ್ರಾಧ್ಯಕ್ಷರು ವಿದೇಶಗಳೊಂದಿಗೆ ಸಂಧಾನ ಹಾಗೂ ಒಪ್ಪಂದಗಳನ್ನು ಮಾಡಿಕೊಳ್ಳಬಹುದು, ಆದರೆ ಅವುಗಳು ಸಂಸತ್ತಿನ ಪರಿಪಾಲನೆಗೆ ಒಳಪಡುತ್ತವೆ. ಭಾರತ ಸರ್ಕಾರವು ರಾಷ್ಟ್ರಾಧ್ಯಕ್ಷರ ಹೆಸರಿನಲ್ಲಿ ಇತರೆ ರಾಷ್ಟ್ರಗಳೊಂದಿಗೆ ಸಂಧಾನ ಹಾಗೂ ಒಪ್ಪಂದದಲ್ಲಿ ಭಾಗಿಯಾಗುತ್ತದೆ. ಡಿಪ್ಲೊಮ್ಯಾಟಿಕ್ ಪವರ್ಸ್. ದಿ ಪ್ರೆಸಿಡೆಂಟ್ ಆಸ್ ದಿ ಹೆಡ್ ಆಫ್ ದಿ ಸ್ಟೇಟ್ ಮೇಂಟೈನ್ಸ್ ಫಾರಿನ್ ರಿಲೇಷನ್ಸ್. He sends and receives ambassadors, other diplomatic representatives. All international treaties and agreements are concluded in the name of the president. ಇನ್ನು ಸೈನಿಕ ಅಧಿಕಾರ ಮತ್ತು ಕಾರ್ಯಗಳು, ಮಿಲಿಟರಿ ಪವರ್ಸ್ ಅಂಡ್ ಫಂಕ್ಷನ್ಸ್. ರಾಷ್ಟ್ರಾಧ್ಯಕ್ಷರು ಭಾರತದ ಸಮಸ್ತ ಸೇನಾಪಡೆಗಳ ಮಹಾದಂಡ ನಾಯಕರಾಗಿದ್ದಾರೆ. ರಾಷ್ಟ್ರಾಧ್ಯಕ್ಷರು ಸಂಸತ್ತಿನ ಒಪ್ಪಿಗೆಯೊಂದಿಗೆ ಯುದ್ಧ ಮತ್ತು ಶಾಂತಿಯನ್ನು ಘೋಷಣೆ ಮಾಡಬಹುದು. ರಾಷ್ಟ್ರಾಧ್ಯಕ್ಷರು ಸಚಿವ ಸಂಪುಟದ ಸಲಹೆಯ ಮೇರೆಗೆ ರಕ್ಷಣಾ ಬಲಗಳಾದ ಭೂಸೇನೆ, ನೌಕಾಪಡೆ ಮತ್ತು ವಾಯುಪಡೆಗಳ ಮುಖ್ಯಸ್ಥರನ್ನು ನೇಮಿಸುತ್ತಾರೆ. ರಾಷ್ಟ್ರಾಧ್ಯಕ್ಷರು ಸಂಸತ್ತಿನ ಒಪ್ಪಿಗೆಯ ಮೇರೆಗೆ ರಕ್ಷಣಾ ಪಡೆಗಳ ತರಬೇತಿ, ವಿಸ್ತರಣೆ, ನಿರ್ವಹಣೆ ಮುಂತಾದ ಹಣ ವಿನಿಯೋಗಿಸುವ ಕಾರ್ಯಗಳನ್ನು ನಿರ್ವಹಿಸಬಹುದು. ಮಿಲಿಟರಿ ಪವರ್ಸ್. ದಿ ಪ್ರೆಸಿಡೆಂಟ್ ಈಸ್ ದಿ ಸುಪ್ರೀಂ ಕಮಾಂಡರ್ ಆಫ್ ಡಿಫೆನ್ಸ್ ಫೋರ್ಸಸ್. He appoints the heads of the Army, Navy, Air Force. He has the power of declaring war and concluding peace. The President is also the head of the National Defense Committee and has the power to administer Union territories. He may entrust the administration of the Union territory to the governor of a neighboring state. ಇನ್ನು ಮುಂದಿನದು ಎಮರ್ಜೆನ್ಸಿ ಪವರ್ಸ್, ನ್ಯಾಷನಲ್ ಎಮರ್ಜೆನ್ಸಿ ಪವರ್ಸ್. ಸೊ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ಹೇಳ್ತೀವಿ. ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿರ್ತಕ್ಕಂಥ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್, ಎಮರ್ಜೆನ್ಸಿ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್. ಭಾರತ ಸಂವಿಧಾನದ 18ನೇ ಭಾಗದಲ್ಲಿ ಕಂಡುಬರುವ 352ರಿಂದ 360ರವರೆಗಿನ ವಿಧಿಗಳು ತುರ್ತು ಪರಿಸ್ಥಿತಿಯ ಒಂದು ಘೋಷಣೆಗೆ ಸಂಬಂಧಿಸಿರ್ತಕ್ಕಂಥದ್ದು. ರಾಷ್ಟ್ರೀಯ ಭದ್ರತೆ, ಸಮಗ್ರತೆ ಹಾಗೂ ಸಾರ್ವಭೌಮತ್ವವನ್ನು ಕಾಪಾಡಲು ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗುತ್ತದೆ. ರಾಷ್ಟ್ರಾಧ್ಯಕ್ಷರು 3 ವಿಧದ ತುರ್ತು ಪರಿಸ್ಥಿತಿಗಳನ್ನು ಘೋಷಿಸಬಹುದು. ಅವುಗಳೆಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 352ನೇ ವಿಧಿಯ ಅನ್ವಯ, ರಾಜ್ಯ ತುರ್ತು ಪರಿಸ್ಥಿತಿ, ರಾಷ್ಟ್ರಾಧ್ಯಕ್ಷರ ಆಡಳಿತ 356ನೇ ವಿಧಿಯ ಅನ್ವಯ, ಹಣಕಾಸಿನ ತುರ್ತು ಪರಿಸ್ಥಿತಿ ಇದು 360ನೇ ವಿಧಿಯ ಅನ್ವಯ. ಸೊ ಈ ಎಮರ್ಜೆನ್ಸಿ ಒಂದು ಪವರನ್ನು ನಾವು ನೋಡೋದಾದರೆ, ದಿ ಪ್ರೆಸಿಡೆಂಟ್ ಮೇ ಡಿಕ್ಲೇರ್ ಸ್ಟೇಟ್ ಎಮರ್ಜೆನ್ಸಿ if he is satisfied that
a situation has arise in which the government of the state cannot be carried on in accordance with the provisions of the Constitution. This is popularly known as imposition of the president rule in states. The president imposed state emergency on the report of the governor, and such a proclamation of emergency must be adopted by the parliament. Within a period of the 1 month, the period of state emergency cannot be extended beyond 3 years. During the state emergency, the president conducts the administration of the particular state through the governor or the administrator appointed by him. The state legislature may be dissolved by the president, and the union parliament make the laws for the state. ಇನ್ನು ರಾಷ್ಟ್ರೀಯ ಒಂದು ತುರ್ತು ಪರಿಸ್ಥಿತಿಯ ಹಣಕಾಸಿನ ಒಂದು ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಣಕಾಸಿನ ಒಂದು ತುರ್ತು ಪರಿಸ್ಥಿತಿಯ ಫೈನಾನ್ಸಿಯಲ್ ಎಮರ್ಜೆನ್ಸಿ ಅಂತೇಳಿ ಕರೀತಕ್ಕಂಥದ್ದು. ರಾಷ್ಟ್ರದ ಹಣಕಾಸಿನ ಸ್ಥಿರತೆ ಮತ್ತು ಭದ್ರತೆಗೆ ಅಪಾಯವಿದೆ ಎಂದು ಭಾವಿಸಿದಲ್ಲಿ ರಾಷ್ಟ್ರಾಧ್ಯಕ್ಷರು ಸಂವಿಧಾನದ 360ನೇ ವಿಧಿಯ ಅನ್ವಯ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು. ಮಂತ್ರಿಮಂಡಲದ ಸಲಹೆಯ ಮೇರೆಗೆ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗುತ್ತದೆ. ಸಂಸತ್ತಿನ ಅನುಮೋದನೆ ಪಡೆದ ನಂತರ ಹಣಕಾಸು ತುರ್ತು ಪರಿಸ್ಥಿತಿಯು ಕನಿಷ್ಠ 6 ತಿಂಗಳ ಕಾಲ ಜಾರಿಯಲ್ಲಿರುತ್ತದೆ. ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಅನಿರ್ದಿಷ್ಟ ಕಾಲಾವಧಿಯವರೆಗೆ ಮುಂದುವರಿಸಬಹುದು. ಹಣಕಾಸು ತುರ್ತು ಪರಿಸ್ಥಿತಿ ಘೋಷಣೆ ಜಾರಿಯಲ್ಲಿರುವಾಗ ರಾಷ್ಟ್ರಾಧ್ಯಕ್ಷರು ದೇಶದ ಹಣಕಾಸಿನ ಪರಿಸ್ಥಿತಿಯಲ್ಲಿ ಸ್ಥಿರತೆಯನ್ನು ಕಾಪಾಡಲು ಅವಶ್ಯಕವಾದ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬಹುದು. ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳ ನ್ಯಾಯಾಧೀಶರನ್ನೊಳಗೊಂಡಂತೆ ಎಲ್ಲ ಸರ್ಕಾರಿ ನೌಕರರ ವೇತನ, ಭತ್ಯೆ ಹಾಗೂ ಇತರೆ ಸೌಲಭ್ಯಗಳನ್ನು ಕಡಿತಗೊಳಿಸಬಹುದು. ಈ ಸಂದರ್ಭದಲ್ಲಿ ಹಣಕಾಸು ನೀತಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ನೀಡತಕ್ಕಂಥ ನಿರ್ದೇಶನಗಳನ್ನು ರಾಜ್ಯಗಳು ಪಾಲಿಸಬೇಕಾಗುತ್ತದೆ. ರಾಜ್ಯ ಶಾಸಕಾಂಗದಿಂದ ಅನುಮೋದಿಸಲ್ಪಟ್ಟ ಮಸೂದೆಗಳನ್ನು ತಮ್ಮ ಒಪ್ಪಿಗೆಗೆ ಕಾಯ್ದಿರಿಸುವಂತೆ ರಾಷ್ಟ್ರಾಧ್ಯಕ್ಷರು ರಾಜ್ಯಗಳಿಗೆ ನಿರ್ದೇಶನ ನೀಡಬಹುದು. ಇದುವರೆಗೆ ಒಮ್ಮೆಯೂ ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಘೋಷಿಸಿಲ್ಲ. ಸೊ ಇಲ್ಲಿ ಫೈನಾನ್ಸಿಯಲ್ ಎಮರ್ಜೆನ್ಸಿ ಆರ್ಟಿಕಲ್ 360. If the president is satisfied that a situation has arisen whereby the financial stability of India or any part of the territory of India is threatened, the financial emergency can be declared. Such a proclamation requires parliamentary approval within a month. It cannot operate for more than 6 months at a time. It cannot be extended beyond 3 years. During financial emergency, the salaries and allowance of government officials, included the judges of Supreme Court and High Court, may be reduced. All money bill shall be reserved for the consideration of the president by the state legislature. ವಿದ್ಯಾರ್ಥಿಗಳೇ, ಇದಿಷ್ಟು ರಾಷ್ಟ್ರಾಧ್ಯಕ್ಷರ ಒಂದು ಅಧಿಕಾರ ಮತ್ತು ಅವರ ಕಾರ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಸೊ ಪವರ್ಸ್ ಅಂಡ್ ಫಂಕ್ಷನ್ಸ್ ಆಫ್ ದಿ ಪ್ರೆಸಿಡೆಂಟ್. ಸೊ ನಾಳಿನ ಒಂದು ತರಗತಿಯಲ್ಲಿ ಉಪರಾಷ್ಟ್ರಾಧ್ಯಕ್ಷರು
ಸೊ ರಾಷ್ಟ್ರಾಧ್ಯಕ್ಷರು ಆದಮೇಲೆ ನಿಮಗೆ ಬರ್ತಕ್ಕಂಥದ್ದು ಉಪರಾಷ್ಟ್ರಾಧ್ಯಕ್ಷರು, ವೈಸ್ ಪ್ರೆಸಿಡೆಂಟ್ ಅಂಥೇಳಿ ಕರೀತಕ್ಕಂಥದ್ದು. ಸೊ ಇವರ ಒಂದು ಚುನಾವಣೆ ಎಲೆಕ್ಷನ್ ಯಾವ ರೀತಿ ನಡೆಯುತ್ತೆ, ಇವರ ಅರ್ಹತೆಗಳೇನು, ವಾಟ್ ಇಸ್ ದ ಕ್ವಾಲಿಫಿಕೇಷನ್ ಆಫ್ ವೈಸ್ ಪ್ರೆಸಿಡೆಂಟ್, ಮತ್ತು ಇವರ ಒಂದು ಓತ್ ಆಫ್ ಆಫೀಸ್ ಪ್ರಮಾಣ ವಚನವನ್ನು ಯಾವ ರೀತಿ ಸ್ವೀಕಾರ ಮಾಡ್ತಾರೆ, ಇವರ ಅಧಿಕಾರಾವಧಿ ಎಷ್ಟು ವರ್ಷ, ಮತ್ತು ಉಪರಾಷ್ಟ್ರಾಧ್ಯಕ್ಷರ ಅಧಿಕಾರ ಮತ್ತು ಕಾರ್ಯಗಳೇನು ಅನ್ನೋದನ್ನು ನಾವು ನಾಳಿನ ಒಂದು ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಸೊ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.